ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ 20 ಏನಾಯಿತು ಅಂತ ನೋಡೋಣ. ನಿನ್ನಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಆರ್ಯ ಪದೇ ಪದೇ ಕಾಲ್ ಮಾಡಿರ್ತಾನೆ ಚಂದನಗೆ, ಬಟ್ ಅವಳು ಕಾಲ್ ಎತ್ತಿರೋದಿಲ್ಲ. ಅವ್ರ ಅತ್ತಿಗೆಗೆ ಕಾಲ್ ಮಾಡಿ ಚಂದನ ಕೊಡಿ ಅಂತ ಹೇಳಿದಾಗ ಇವಳು ಸ್ವಲ್ಪ ಮಾತಾಡಿಬಿಟ್ಟು ಕಟ್ ಮಾಡಿ ಇಟ್ಬಿಡ್ತಾಳೆ, ನಿದ್ದೆ ಬರ್ತಾ ಇದೆ ಅಂತ. ಇಷ್ಟಾದ್ರೂ ಆರ್ಯ ಸುಮ್ಮನೆ ಇರೋದೇ ಇಲ್ಲ. ಹೋಗಲಿ ಬಿಡು, ಮಲ್ಕೊಳ್ಳಿ ಅಂತ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾನೆ. ಚಂದನಗೂ ಮಾಡ್ತಾ ಇರ್ತಾನೆ. ಅವ್ರ ಅದಕ್ಕೆ ಮೊಬೈಲ್ ಇಲ್ಲೇ ಇರುತ್ತೆ, ಅದಕ್ಕೂ ಮಾಡ್ತಾ ಇರ್ತಾನೆ. ಇವಳು ವೈಬ್ರೇಟರಲ್ಲಿ ಮತ್ತು ಸೈಲೆಂಟಲ್ಲಿ ಇಟ್ಟು ಮಲ್ಕೊಂಡ್ಬಿಡ್ತಾಳೆ. ಆದರೂ ಇವಳಿಗೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಇವನೇನಪ್ಪ ಸೈಕೋ ಥರ ಆಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಈ ಕಡೆ ಆರ್ಯ ಪದೇ ಪದೇ ಕಾಲ್ ಮಾಡ್ತಾನೇ ಇರ್ತಾನೆ, ಮಲ್ಗೋದೇ ಇಲ್ಲ. ಇಡೀ ರಾತ್ರಿ ಮಾಡಿರ್ತಾನೆ. ಇವಳು ಅಷ್ಟೇ ಮಲ್ಕೊಂಡಂಗೆ ನಾಟಕ ಮಾಡಿರ್ತಾಳೆ, ಬಟ್ ನಿದ್ದೆ ಬರೋದಿಲ್ಲ. ಪಾಪ ಕಾಲು ಕೂಡ ಎತ್ತಿರೋದಿಲ್ಲ. ಮತ್ತೊಮ್ಮೆ ಚಂದನ ಅನ್ಕೋತಾಳೆ ಏನಾದರೂ ಮಾಡಿ ಸಾಯಲಿ, ನಾನು ಮಾತ್ರ ಕಾಲ್ ಎತ್ತೋದಿಲ್ಲ ಅಂತ ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಈ ಕಡೆ ಆರ್ಯ ಇಡೀ ನೈಟು ಮಲ್ಗೋದೇ ಇಲ್ಲ, ಹಾಗೆ ಕಾಲ್ ಮಾಡ್ತಾನೇ ಇರ್ತಾನೆ 1000 ಸರಿ. ಚಂದನ ಕೇರೆ ಮಾಡ್ತಾ ಇರಲ್ಲ. ಫುಲ್ ಆರ್ಯ ಪ್ಯಾನಿಕ್ ಆಗಿ ಹೋಗ್ಬಿಡ್ತಾನೆ. ಅಷ್ಟೊತ್ತಿಗೆ ಬೆಳಕಾಗ್ಬಿಡುತ್ತೆ ನೋಡಿ. ಚಂದನ ಎದ್ದು ಫ್ರೆಶ್ ಅಪ್ ಆಗ್ತಾಳೆ. ಈ ಕಡೆ ಮಹಾಬಲ ಅವ್ರದ್ದು ವಾಯ್ಸ್ ಕೇಳಿಸ್ತಾ ಇರುತ್ತೆ. ಅಳಿಯನ ಬಗ್ಗೆ ಹೊಗಳ್ತಾನೇ ಇರ್ತಾರೆ. ಈ ಸೌಂಡ್ ಕೇಳಿಬಿಟ್ಟು ಚಂದನ ಬರ್ತಾಳೆ, ಕೆಳಗಡೆ ಓಡಿ ನೋಡ್ತಾಳೆ ಅಪ್ಪ ಏನು ಮಾತಾಡ್ತಾ ಇದ್ದಾರೆ ಅಂತಂದು. ಅಳಿಯನ ಬಗ್ಗೆ ಹೊಗಳಿದ್ದು ನಮ್ಮ ಚಂದನ ಪುಣ್ಯ ಮಾಡಿದ್ದಾಳೆ, ಆ ಥರ ಹುಡುಗನ ಪಡೆಯೋದಕ್ಕೆ, ಹಾಗೆ ಹೀಗೆ ಅಂತ ಚೆನ್ನಾಗಿ ಹೊಗಳ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡು ಮತ್ತೆ ರಿಪೀಟ್ ವಾಪಸ್ಸು ಮೇಲೆ ಹೋಗ್ತಾಳೆ. ಚಂದನ ಗೊಣಗ್ತಾ ಇರ್ತಾಳೆ, ಇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತಂದು. ಬಂದ್ಬಿಟ್ಟು ಇಲ್ಲಿ ಮೊಬೈಲ್ ನೋಡ್ತಾಳೆ. ಒಂದು 100 ಮೇಲೆ ಮಿಸ್ ಕಾಲ್ ಇರುತ್ತೆ. ಇವನಿಗೇನು ತಲೆ ಕೆಟ್ಟಿದೆಯಾ ಅಂತ ಅಂದ್ಕೊಂಡು ಕೂತ್ಕೊತಾಳೆ. ಅಷ್ಟರಲ್ಲಿ ಅವ್ರ ಅತ್ತಿಗೆ ಬಂದು ಏನು ಚಂದನ, ಚೆನ್ನಾಗಿ ನಿದ್ದೆ ಬಂತಾ ಅಂತ ಕೇಳ್ತಾಳೆ. ಆರ್ಯನ ಜೊತೆಗೆ ಚೆನ್ನಾಗಿ ಮಾತಾಡಿದ್ಯಾ ಅಂತ ಕೇಳ್ತಾಳೆ. ಏಕೆ ನೀನು ಕಾಲಲ್ಲಿ ಯಾಕೆ ಮಾತಾಡಲಿಲ್ಲ, ನನ್ನದೇ ಮೊಬೈಲ್ ಇಟ್ಕೊಂಡಿದ್ಯಲ್ಲ ಅಂತ ಕೇಳ್ತಾಳೆ. ಮೊಬೈಲ್ ನೋಡ್ತಾಳೆ, 100 ಮೇಲೆ ಮಿಸ್ ಕಾಲ್ ಇರೋದು ನೋಡ್ತಾಳೆ. ಯಾಕೆ ಚಂದನ ರಿಸೀವ್ ಮಾಡಿ ಮಾತಾಡೇ ಇಲ್ಲ, ಇಷ್ಟೊಂದು ಮಿಸ್ ಕಾಲ್ ಇದೆ, ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅವನ ಜೊತೆಗೆ ಅಂತ ಹೇಳ್ತಾಳೆ. ಈ ಕಡೆ ನೋಡಿ ಆರ್ಯನ್ ಕಾರ್ ಬಂದೇ ಬಿಡ್ತು ಚಂದನ ಮನೆಗೆ. ಕಾರ್ ಇಳಿದ್ಬಿಟ್ಟು ಓಡಿ ಮನೆ ಒಳಗಡೆ ಹೋಗ್ತಾನೆ. ಈ ಕಡೆ ಆರ್ಯ ಕಾರ್ ಒರೆಸ್ತಾ ಇರ್ತಾನೆ, ಕ್ಲೀನ್ ಮಾಡ್ತಾ ಇರ್ತಾನೆ. ನೋಡ್ತಾನೆ ಯಾರ್ದಿದು ಸೌಂಡು ಅಂತ. ಆರ್ಯ ಸರ್ ಬಂದುಬಿಟ್ಟಿದ್ದಾರೆ, ಏನಾಯಿತು ಅಂತ ಗಾಬರಿಯಲ್ಲಿ ನೋಡಿಕೊಂಡು ಈ ಕರಡಿ ಮರಿ ಏನು ಮಾಡುತ್ತೋ ಅಂತ ಒಳಗಡೆ ಹೋಗ್ತಾ ಇರೋದನ್ನೇ ಅಬ್ಸರ್ವ್ ಮಾಡ್ತಾನೆ. ಇವನೇನೋ ರಾತ್ರಿ ಎಲ್ಲ ನಿದ್ದೆ ಮಾಡೇ ಇಲ್ಲ ಅನಿಸುತ್ತೆ, ಯದ್ವಾ ಓಡಾಡ್ಕೊಂಡು ಬರ್ತಾ ಇದ್ದಾನೆ, ಇವನು ನೋಡಿದರೆ ಹಾಗೆ ಅನಿಸುತ್ತೆ ಅಂತ ಹರಿ ಅನ್ಕೋತಾನೆ. ಆ್ಯಕ್ಚುಲಿ ಅದೇ ಆಗಿರುತ್ತೆ. ಆರ್ಯ ಇಡೀ ದಿನ ರಾತ್ರಿ ಎಲ್ಲ ಮಲ್ಕೊಂಡೇ ಇರಲ್ಲ, ಪ್ಯಾನಿಕ್ ಆಗೇ ಇರ್ತಾನೆ. ಒಳಗಡೆ ಬಂದು ಅಂಕಲ್ ಅಂತ ಕರೀತಾನೆ. ಬಾರಪ್ಪ, ಏನು ಬೆಳಗ್ಗೆ ಬಂದುಬಿಟ್ಟಿದೆಯಾ ಅಂತ ಮಹಾಬಲ ಅವರು ಹೇಳ್ತಾರೆ. ಹಾಗೆ ಹೆಂಡ್ತಿನ ಕರೀತಾರೆ. ದ್ರಾಕ್ಷಾಯಿಣಿ ಯಾರು ಬಂದಿದ್ದಾರೆ ನೋಡು, ಕಾಫಿ ತೊಗೊಂಡು ಬಾ ಅಂತ ಕರೀತಾನೆ. ಈ ಕಡೆ ಹರಿ ಯೋಚನೆ ಮಾಡ್ತಾ ಇರ್ತಾನೆ, ಏನಾಗಿರ್ಬೋದು, ಬೆಳಗ್ಗೆ ಬಂದುಬಿಟ್ಟಿದ್ದೇನೆ ಕರಡಿ ಮರಿ ಅಂತ ಅನ್ಕೋತಾನೆ. ಅಷ್ಟರೊಳಗೆ ಮಹಾಬಲ ಅವರು ಮಾತಾಡ್ತಾ ಇರ್ತಾರೆ ಅಳಿಯನ ಜೊತೆಗೆ. ಎಲ್ಲಿ ಚಂದನ ಕಾಣಿಸ್ತಾ ಇಲ್ಲ ಅಂತಾನೆ, ರೂಮಲ್ಲಿದ್ದಾಳೆ, ಬರ್ತಾಳೆ ಅಂತ ಹೇಳ್ತಾನೆ. ಮಹಾಬಲ ಅವ್ರ ಹೆಂಡ್ತಿ ಹೇಳ್ತಾಳೆ, ನೀವು ಕಾಫಿ ಕುಡೀರಿ, ನಾನು ಕರಿತೀನಿ ಅಂತ ಹೇಳಿ ಮೇಲ್ಗಡೆ ಹೋಗ್ತಾಳೆ. ಇಲ್ಲಿ ರೂಮಲ್ಲಿ ಚಂದನ ಮತ್ತು ಅವ್ರ ಅತ್ತಿಗೆ ಮಾತಾಡ್ತಾ ಇರಬೇಕಾದ್ರೆ ಅವರಮ್ಮ ಬಂದು ಕರೀತಾರೆ, ಬೇಗ ಬಾ ಕೆಳಗಡೆ, ಅಳಿಯಂದ್ರು ಬಂದಿದ್ದಾರೆ, ನೀನೇನೋ ಕಾಲ್ ರಿಸೀವ್ ಮಾಡಿಲ್ವಂತೆ, ಅದಕ್ಕೆ ನೀನು ಹೆದರ್ಕೊಂಡು ನೋಡೋಕ್ಕೆ ಬಂದುಬಿಟ್ಟಿದ್ದಾರೆ ಡೈರೆಕ್ಟು ಬೆಳಗ್ಗೆನೆ ಅಂತ ಅವರಮ್ಮ ಹೇಳಿ, ಬಾ ಹೋಗೋಣ ಅಂತ ಕರೀತಾಳೆ. ಅವರಮ್ಮ ಮತ್ತೊಮ್ಮೆ ಹೇಳ್ತಾಳೆ, ಏನಿಬ್ಬರು ಮಾತಾಡ್ತಾನೆ ಇದ್ದೀರಾ, ಬನ್ನಿ ಕೆಳಗಡೆ
ಬೇಗ ಬನ್ನಿ ಅಂತ ಹೇಳಿ ಹೊರಟೋಗ್ತಾಳೆ. ಆದ್ರೂ ಇವರಿಬ್ಬರು ಹೋಗೋದೇ ಇಲ್ಲ, ಹಾಗೆ ಮಾತಾಡ್ತಾನೇ ಇರ್ತಾರೆ. ಚಂದನ ಜೋರಾಗಿ ಮಾತಾಡ್ತಾ ಇರ್ತಾಳೆ, ನಾನು ಬರೋದಿಲ್ಲ ಅದಕ್ಕೆ ಅಂತ ಅವನಿಗೆ ಆರ್ಯನ್ಗೆ ಸ್ವಲ್ಪ ಬೈತಾ ಇರ್ತಾಳೆ. ಅಷ್ಟರಲ್ಲಿ ಆರ್ಯನ್ಗೆ ಕೇಳಿಸೇ ಬಿಡುತ್ತೆ ಇವಳೇನು ಮಾತಾಡ್ತಾ ಇದ್ದಾಳೆ ಅಂತ. ಇನ್ನೂ ಬರಲಿಲ್ವಾ ಮಹಾಬಲ ಅವರು ಅಂತ ಕೇಳ್ತಾಳೆ. ಬರ್ತಾಳೆ ಇವಾಗ ಜಸ್ಟು ಅಂತ ಅವರಮ್ಮ ಹೇಳ್ತಾಳೆ. ಅದಕ್ಕೆ ಆರ್ಯ ಅವ್ರಿಗೆ ವೆಯ್ಟ್ ಮಾಡೋಕ್ಕೆ ಆಗಲ್ಲ, ಬೇಗ ಬೇಗ ಎದ್ದು ಹೋಗೇ ಬಿಡ್ತಾನೆ ಮೇಲೆ. ನಾನೇ ಹೋಗ್ತೀನಿ ಆಂಟಿ ಅಂತಂದು. ಇವರಿಬ್ಬರು ಗಂಡ ಹೆಂಡತಿ ಏನಪ್ಪ ಇದು ಅಂತ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿಕೊಂಡು ಇವರಿಬ್ಬರು ಕೆಳಗಡೆನೇ ಕೂತಿರ್ತಾರೆ. ಆರ್ಯ ಒಳಗಡೆನೇ ನುಗ್ಗಿಬಿಡ್ತಾನೆ ಡೈರೆಕ್ಟಾಗಿ. ಚಂದನ ಅಂತ ಒಳಗಡೆ ಡೈರೆಕ್ಟಾಗಿ ನುಗ್ಗಿಬಿಡ್ತಾನೆ. ಇವಳಿಗೆ ಇಷ್ಟನೇ ಆಗೋದಿಲ್ಲ. ಯಾಕೆ ಚಂದನ ಕಾಲ್ ಮಾಡಿಲ್ಲ, ಕಾಲ್ ರಿಸೀವ್ ಮಾಡೇ ಇಲ್ಲ, ನಾನು ಇಷ್ಟೊಂದು ಸರಿ ಮಾಡಿದ್ದೀನಿ, ಇಡೀ ರಾತ್ರಿ ಎಲ್ಲ ಮಲಗಿಲ್ಲ, ನಿನಗೆ ಇಷ್ಟೊಂದು ಕೇರ್ಲೆಸ್ಸು, ನನ್ನ ಕಾಲ್ ಮಾಡಿದ್ರೂ ನೋಡದೇ ಇರೋ ಥರನೇ ಇದೆಯಾ, ಈಗಲೂ ಅಷ್ಟೇ ನೀನು ಮೊಬೈಲೇ ನೋಡ್ತಾ ಇದೆಯಾ, ಬಟ್ ನನ್ನ ಕಾಲ್ ಬಗ್ಗೆ ನಿನಗೆ ಕೇರೇ ಇಲ್ಲ ಅಂತ ಚೆನ್ನಾಗಿ ಬೈತಾನೆ. ಹೌದು, ನಾನು ಯಾಕೋ ನಿನ್ನ ಕಾಲ್ ಎತ್ತಬೇಕು, ನೀನು ಯಾರೋ ನನಗೆ ಅಂತ ಜೋರಾಗಿ ಬೈದ್ಬಿಡ್ತಾಳೆ ಚಂದನ. ಅಷ್ಟರೊಳಗೆ ಮಹಾಬಲ ಅವರು ಮತ್ತು ಅವ್ರ ಹೆಂಡತಿ ಏನಾಯಿತು ಅಂತ ಗಾಬರಿಯಿಂದ ಮೇಲ್ಗಡೆ ಓಡ್ ಬರ್ತಾರೆ. ಅಷ್ಟರಲ್ಲಿ ಚಂದನ ಇನ್ನೂ ಜೋರಾಗಿ ಬೈತಾನೇ ಇರ್ತಾಳೆ. ಏನು ಸೈಕೋ ಥರ ಆಡ್ತಾ ಇದೆಯಾ, ನಾನು ಯಾಕೆ ಕಾಲ್ ಎತ್ತಬೇಕು, ನನಗೆ ನಿನ್ನ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತ ಇರ್ತಾಳೆ. ಈ ಕಡೆ ದಿವ್ಯಾ ಅವರು ಸುಮ್ಮನಿರು ಚಂದನ ಅಂತ ಹೇಳ್ತಾರೆ. ಸೈಲೆಂಟಾಗಿ ಸ್ವಲ್ಪ ಸುಮ್ಮನೆ ಇರು, ಹೇಗೋ ಸ್ವಲ್ಪ ಮೆತ್ತಗೆ ಮಾತಾಡು ಚಂದನ ಅಂತ ಹೇಳ್ತಾ ಇರ್ತಾಳೆ. ಅವ್ರು ಅದಕ್ಕೆ ಸುಮ್ಮನಿರಿ, ಅದಕ್ಕೆ ಇವಂದು ಅತಿಯಾಗಾಯಿತು, ಸೈಕೋ ಥರ ಆಡ್ತಾನೆ, ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈತಾನೇ ಇರ್ತಾಳೆ. ಯಾರೋ ನೀನು ಇಲ್ಲಿಗೆ ಯಾಕೋ ಬಂದೆ, ಹಾಗೆ ಹೀಗೆ ಅಂತ ಅಂದಾಗ ಫುಲ್ ಪ್ಯಾನಿಕ್ ಆಗಿಬಿಡ್ತಾನೆ ಆರ್ಯ. ಏನಪ್ಪ ಇದು ಹೀಗಂತ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಮಹಾಬಲ ಅವರು ಮತ್ತು ದ್ರಾಕ್ಷಾಣಿ ಅವರು ಮೇಲೆ ಬರ್ತಾರೆ. ಅದಕ್ಕೆ ಇವನು ಮೊದಲು ಹೊರಗೆ ಕಳಿಸಿ ಗೆಟ್ ಔಟ್ ಅಂತ ಇವಳೇ ಡೈರೆಕ್ಟಾಗಿ ಅಂದ್ಬಿಡ್ತಾಳೆ ಆರ್ಯಂಗೆ. ಅಷ್ಟರಲ್ಲಿ ಮಹಾಬಲ ಅವರು ಬಂದು ನಿಂತ್ಕೋತಾರೆ. ಈ ಕಡೆ ಹರಿಗೆ ತುಂಬ ಟೆನ್ಷನ್ ಆಗಿರುತ್ತೆ. ಹಾಗೆ ಸ್ವಲ್ಪ ಚಂದನ ವಾಯ್ಸ್ ಕೇಳ್ದಂಗೆ ಇದೆಯಲ್ಲ, ಏನಾಯಿತು ಅಂತ ತುಂಬಾ ಇವನು ಪ್ಯಾನಿಕ್ಕಾಗಿ ಹೋಗೇ ಬಿಡಲ ಮೇಲೆ ನೋಡೋಣ ಅಂತ ಕಾಯ್ತಾ ಇರ್ತಾನೆ. ಬಟ್ ಹೋಗೋದಿಲ್ಲ, ಅಲ್ಲೇ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅಷ್ಟರೊಳಗೆ ಮಹಾಬಲ ಅವರು ಬಂದು ಏನಾಯಿತು ಅಂತ ಜೋರಾಗಿ ಮಗಳಿಗೆ ಬೈತಾರೆ. ಇದನ್ನೆಲ್ಲ ಅಪ್ಪನಿಗೆ ಹೇಳ್ತಾಳೆ. ಈಗ ಇವರು ದೊಡ್ಡ ಸೈಕೋ ಅಪ್ಪ, ಇವ್ರ ಜೊತೆಗೆ ನನಗೆ ಮಾತಾಡೋಕ್ಕೇನೂ ಇಲ್ಲ ಅಂತ ಹೇಳ್ತಾಳೆ. ಸೈಕೋ ಅಂದ ತಕ್ಷಣ ಇವನಿಗೆ ತುಂಬಾ ಪ್ಯಾನಿಕ್ ಆಗಿಬಿಡ್ತಾನೆ. ಅಂಕಲ್ ನೋಡಿ, ನಾನು ಇಡೀ ದಿನ ಇವಳಿಗೋಸ್ಕರ ನಿದ್ದೆ ಮಾಡ್ದಂಗೆ ಇವಳು ನೋಡೋಕ್ಕೆ ಬಂದರೆ ಇವಳು ನೋಡಿದರೆ ಸೈಕೋ ಅಂತ ಇದ್ದಾಳೆ, ಏನು ಕತೆ, ನಾನೇ ಯಾರು ಅಂತ ಇದ್ದಾಳೆ, ಏನು ಇವಳ್ದು ವಿಚಾರಿಸಿ ಅಂತ ಆರ್ಯ ಮಹಾಬಲ ಅವ್ರಿಗೆ ಹೇಳಿದಾಗೆ ಚೆನ್ನಾಗಿ ಕಪಾಳಕ್ಕೆ ಹೊಡೆದ್ಬಿಡ್ತಾನೆ ಮಹಾಬಲ ಅವರು ಮಗಳಿಗೆ. ಆರ್ಯನ್ಗಂತೂ ತುಂಬಾ ಖುಷಿಯಾಗಿರುತ್ತೆ, ಒಳಗಡೆನೇ ಖುಷಿ ಪಡ್ತಾ ಇರ್ತಾನೆ, ಮಗಳಿಗೆ ಹೊಡೆದು ಬುದ್ಧಿ ಕಲಿಸ್ತಾ ಇದ್ದಾರೆ ಅಂತ. ಏನು ಅಳಿಯಂದ್ರಿಗೆಲ್ಲ ಈ ಥರ ಮಾತಾಡ್ತಾ ಇದೆಯಾ, ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈದು ಮಹಾಬಲ ಅವರು ಹಾಗೆ ಹೊಡಿತಾನೇ ಇರ್ತಾರೆ. ಆವಾಗ ಅವ್ರು ಅದಕ್ಕೆ ಬಿಡಿಸ್ತಾಳೆ. ಆವಾಗ ಎಲ್ಲರ ಮುಖ ನೋಡ್ತಾನೆ ಸಿಟ್ಟಾಗಿ, ಹುಷಾರು ಈ ಥರ ಮಾತಾಡಿದರೆ ಅಂತ ಬೈದು ಫಸ್ಟು ಅಳಿಯಂದ್ರಿಗೆ ಸಾರಿ ಕೇಳು ನೀನು ಅಂತ ಜೋರು ಮಾಡ್ತಾರೆ ಮಹಾಬಲ ಅವರು. ಚಂದನ ಸಾರಿ ಅಂತ ಕೇಳ್ತಾಳೆ. ಹಾಗೆ ಮಹಾಬಲ ಅವರು ಅವರ ಹೆಂಡತಿ ಎಲ್ಲರೂ ಸಾರಿ ಕೇಳ್ತಾರೆ. ಏನೋ ಆಗಬಾರ್ದಾಗೋಯ್ತು, ಕ್ಷಮಿಸ್ಬಿಡಪ್ಪ, ಅವಳು ಇನ್ನೂ ಚಿಕ್ಕವಳು, ಏನೋ ಅನ್ಕೋಬೇಡ ಅಂತ ಹೇಳ್ತಾರೆ. ಏನೋ ನೋಡಿ ಅವಳನ್ನ ವಿಚಾರಿಸಿ ಅಂತ ಹೇಳಿ, ನಮ್ಮಮ್ಮಗೇನಾದರೂ ಗೊತ್ತಾದರೆ ಅಷ್ಟೇ ಅಂತ ಹೇಳಿ ಕೆಳಗಡೆ ಹೋಗ್ಬಿಡ್ತಾನೆ. ಈ ಕಡೆ ಚಂದನ ಏನಪ್ಪ ಇವನು ಹೀಗೆ, ಮನೆಯವರೆಲ್ಲ ಹೀಗೆ ನನ್ನನ್ನು ಅರ್ಥನೇ ಮಾಡ್ಕೋತಾ ಇಲ್ಲ ಅಂತ ಪ್ಯಾನಿಕ್ ಆಗಿ ಕೂತ್ಕೋತಾಳೆ. ಹಾಗೆ ಹರಿಗೆ ಈ ಕಡೆ ಬಾಗಿಲಲ್ಲೇ ನಿಂತ್ಕೊಂಡು ಚಟ್ಪಡಿಸ್ತಾ ಇರ್ತಾನೆ, ಏನು ನಡೀತು ಅಂತ. ಅಷ್ಟರೊಳಗೆ ಆರ್ಯ ಓಡಿ ಬರೋದು ಕಾಣಿಸುತ್ತೆ. ಅಷ್ಟರಲ್ಲಿ ಇವನು ಆ ಕಡೆ ಹೋಗೋಕ್ಕೆ ಓಡೋಗ್ತಾನೆ. ಆರ್ಯ ಕೆಳಗಡೆ ಜೋರಾಗಿ ಓಡಿ ಬಂದು ನಿಂತ್ಕೋತಾನೆ. ಅಷ್ಟರೊಳಗೆ
ಮಹಾಬಲ ಅವರು ಮತ್ತು ಅವ್ರ ಹೆಂಡತಿ ಬಂದು ಸಮಾಧಾನ ಮಾಡ್ತಾರೆ. ಅವಳೇನೋ ಚಿಕ್ಕವಳು ಗೊತ್ತಿಲ್ಲದ ಮಾತಾಡ್ಬಿಟ್ಟಿದ್ದಾಳೆ, ಅವಳಿಗೆ ನಾನು ಬುದ್ಧಿ ಹೇಳಿ ನಿಮಗೆ ಸರಿ ಮಾಡ್ತೀನಿ ಅಂತ ಹೇಳ್ತಾನೆ. ಆರ್ಯ ಹೇಳ್ತಾನೆ, ನಮ್ಮಮ್ಮಗೇನಾದರೂ ಗೊತ್ತರೆ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಇವ್ರ ಫ್ಯಾಮಿಲಿ ಹೇಳ್ತಾರೆ, ನಿಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು, ನಾವೇ ಸರಿ ಮಾಡ್ತೀವಿ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ, ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಅವರಮ್ಮ ಮತ್ತು ಎಲ್ಲರೂ ಕೇಳ್ಕೊತಾರೆ. ಅಷ್ಟರೊಳಗೆ ದಾಸು ಬಂದು ರಿಕ್ವೆಸ್ಟ್ ಮಾಡ್ಕೋತಾನೆ. ಯಾರು ಏನೇ ಹೇಳಿದರೂ ಅವನಿಗೆ ಕೇಳೋ ವ್ಯವಧಾನನೇ ಇರಲ್ಲ. ಹಾಗೆ ಪ್ಯಾನಿಕ್ಕಾಗಿ ಸೈಕೋ ಥರ ಆಡ್ತಾನೆ ಇರ್ತಾನೆ, ಹೋಗೇ ಬಿಡ್ತಾನೆ. ಇವ್ರಿಗೆಲ್ಲ ಟೆನ್ಷನ್ ಆಗಿಬಿಡುತ್ತೆ. ಟೆನ್ಷನಲ್ಲಿ ಹೋಗ್ಬಿಟ್ಟ ಅಳಿಯ ಏನು ಮಾಡ್ಕೋತಾನೋ ಏನೋ ಅಂತ. ಇವರು ಟೆನ್ಷನ್ನಲ್ಲಿ ಹೋಗಬೇಡಿ, ಸಮಾಧಾನದಿಂದ ಹೋಗಿ ಅಂತ ಮಹಾಬಲವ್ರು ಹೇಳ್ತಾರೆ. ಇವನು ಯಾರ ಮಾತು ಕೇಳಿಸ್ಕೊಳೋದೇ ಇಲ್ಲ. ಹಾಗೆ ಕಾರ್ ಏರಿ ಹೋಗ್ಬಿಡ್ತಾನೆ. ಈ ಸೀನೆಲ್ಲ ನೋಡಿ ಇವನಿಗೆ ಹರಿಗೆ ಒಂದು ಅಂದಾಜು ಬರುತ್ತೆ, ಏನೋ ಆಗಿದೆ, ಆಗಬಾರ್ದೇನೋ ಆಗಿದೆ, ಚೆನ್ನಾಗಿ ಪಾಠ ಕಲಿಸಿದ್ದಾಳೆ ಚಂದನ ಅಂತಂದು ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ಮಹಾಬಲ ಅವರು ಜೋರಾಗಿ ಕೂಕ್ಕೊಳ್ತಾರೆ ಚಂದನ ಅಂತಂದು. ಅಷ್ಟರೊಳಗೆ ಚಂದನ ಕೆಳಗಡೆ ಇಳಿದು ಬರ್ತಾಳೆ ಗಾಬರಿಯಾಗಿ. ಏನಿದು ಎಲ್ಲ ಅಂತ ವಿಚಾರಿಸ್ತಾರೆ, ಜೋರಾಗಿ ಬೈದು ಚಂದನಗೆ. ಆದ್ರೂ ಹೇಳ್ತಾಳೆ ಚಂದನ, ನನಗಿಷ್ಟ ಇಲ್ಲ, ಅವ್ರು ಯಾರನ್ನೋ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದೀರಾ, ನಾನು ಚಿಕ್ಕವಳಿಂದ ನನ್ನನ್ನು ಹೊತ್ತು ಸ್ವಂತ ಮಗಳನ್ನೇ ನಂಬಲ್ಲ ನೀವು, ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅವ್ರ ಅಮ್ಮಗೆ ರಿಕ್ವೆಸ್ಟ್ ಮಾಡ್ತಾಳೆ. ಈ ಮದುವೆ ಇಷ್ಟ ಇಲ್ಲಮ್ಮ, ಪ್ಲೀಸ್ ಈ ಮದುವೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾಳೆ. ಮಹಾಬಲ ಅವರು ಕೇಳ್ತಾರೆ, ಮದುವೆ ವಿಷಯ ಬಂದಾಗೆಲ್ಲ ಈಗ ಆಡ್ತಾ ಇದೆಯಲ್ಲ, ಯಾರನ್ನಾದರೂ ಇಷ್ಟಪಡ್ತಾ ಇದೆಯಾ ಅಂತ ಕೇಳಿದಾಗ ಚಂದನ, ಹೌದು ನಾನು ಇಷ್ಟಪಡ್ತಾ ಇದ್ದೀನಿ, ನನ್ನ ಕನಸು ಮತ್ತು ನಂದು ಇದು ಫ್ಯೂಚರ್ ಬಗ್ಗೆ ನಾನು ಚಿಂತೆ ಮಾಡ್ತಾ ಇರೋದು, ಅದು ನನಗೆ ಇಷ್ಟ, ನನಗೆ ಆರ್ಯ ಇಷ್ಟ ಇಲ್ಲಪ್ಪ ಅಂತ ಗೋಗರಿತಾಳೆ. ಆದರೂ ಮಹಾಬಲ ಅವರು ಒಪ್ಕೊಳೋದೇ ಇಲ್ಲ. ನೀನು ಆರ್ಯನ ಮದುವೆ ಆಗಲೇಬೇಕು, ಅವನೇ ನಿನ್ನ ಗಂಡ ಅಂತ ಹೇಳಿ ವಾರ್ನ್ ಮಾಡ್ತಾರೆ. ಮಹಾಬಲ ಅವರು ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ಮದುವೆ ನಿಲ್ಲಿಸೋ ಮಾತೇ ಇಲ್ಲ, ಏನಿದ್ರೂ ನಿನಗೆ ಮದುವೆ ಆಗೋದು ಆರ್ಯನ ಜೊತೆಗೆ ಅಂತ ಹೇಳಿ ಹೊರಟೋಗ್ತಾರೆ. ಅಷ್ಟರೊಳಗೆ ಅವರಮ್ಮ ಮತ್ತು ದಾಸು ಬುದ್ಧಿ ಹೇಳಿ, ನಾಳೆನೇ ಮದುವೆ ಇರೋದು, ಸಮಾಧಾನ ಮಾಡಿಕೊಂಡು ಅವನ ಜೊತೆಗೆ ಚೆನ್ನಾಗಿ ಬಾಳಮ್ಮ ಅಂತ ಹೇಳಿ ಇಬ್ಬರು ಹೋಗ್ತಾರೆ. ಅಷ್ಟರೊಳಗೆ ಚಂದನ ಕೂತ್ಕೊಂಡು ಯೋಚನೆ ಮಾಡ್ತಾಳೆ. ಈ ಕಡೆ ಹರಿ ತುಂಬ ಗಾಬರಿಯಲ್ಲಿರ್ತಾನೆ, ಏನಪ್ಪ ಇದು ಹೀಗಾಗ್ತಾ ಇದೆ. ಹಾಗೆ ಒಳಗಡೆ ಖುಷಿ ಪಡ್ತಾನೆ, ಹೇಗಾದರೂ ಮಾಡಿ ಮದುವೆ ನಿಲ್ಲಿಸ್ಬೇಕು ಅಂತ. ಈ ಕಡೆ ಚಂದನ ಹಾಗೆ ಬೇಜಾರಾಗಿ ಕೂತ್ಕೊಂಡಿರ್ತಾಳೆ. ಈ ಕಡೆ ಹರಿ ಇವಳು ನೋಡಿ ತುಂಬ ಬೇಜಾರಲ್ಲಿರ್ತಾನೆ. ಹೇಗಾದರೂ ಮಾಡಿ ಮದುವೆ ನಿಲ್ಲಿಸ್ಬೇಕಲ್ಲ, ಇವರಿಗೆ ಒಂಚೂರು ಇಷ್ಟನೇ ಇಲ್ಲ ಮದುವೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆ ಕಡೆ ಹೊರಗಡೆ ಹೋಗಿ ಕಾರ್ ಹತ್ರ ಯೋಚನೆ ಮಾಡಿ ನಿಲ್ತಿರ್ತಾನೆ. ಈ ಮದುವೆ ಹೇಗೆ ನಿಲ್ಲಿಸೋದು, ಹೇಗೆ ಮಾಡೋದು, ಏನು ಕತೆ ಅಂತ ಅನ್ಕೋತಾ ಇರ್ತಾನೆ. ಅಷ್ಟರೊಳಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದ ತಿರುವುಗಳಿವೆ. ಅಲ್ಲಿವರೆಗೂ ಕಾದು ನೋಡೋಣ. ನಾಳಿನ ಸಂಚಿಕೆಯಲ್ಲಿ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.